ನಮಸ್ತೆ ಗುರುಜಿ. ಒಂದು ಪ್ರಶ್ನೆ ಇತ್ತು. ಈಗ ಕೆಲವು ದೇವಸ್ಥಾನಗಳಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ನನ್ನ ಸ್ನೇಹಿತರು ನನ್ನ ಹತ್ರ ಹೇಳ್ತಾರೆ, "ಏ ಅಲ್ಲಿ ಊಟ ಉಂಟಂತೆ ಹೋಗೋಣ" ಅಂತ ಕರೀತಾರೆ. ಸೊ ಅಲ್ಲಿ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ಹೋಗಿ ಊಟ ಮಾಡಿ ಡೈರೆಕ್ಟಾಗಿ ಮನೆಗೆ ಹೋಗೋರು ತುಂಬ ಜನ ಇದ್ದಾರೆ. ಇದು ಸರಿಯಾ? ತಪ್ಪಾ? ಖಾಲಿ ಊಟಕ್ಕೋಸ್ಕರ ದೇವಸ್ಥಾನಕ್ಕಂತ ಹೋಗೋದು. ಆ, ಇದರ ಬಗ್ಗೆ ಸ್ವಲ್ಪ ಮಾತು ಹೇಳ್ಬೋದಾ? ಜೈ ಶ್ರೀರಾಮ್. ನನ್ನ ಆತ್ಮೀಯ ಸ್ನೇಹಿತರಿಗೆಲ್ಲರಿಗೂ ಅಂತರಾಳದ ನಮಸ್ಕಾರ. ನೀವು ಹೇಳುವ ಮಾತು ಸರಿಯಾಗಿದೆ. ಇದು ದೇವಸ್ಥಾನಕ್ಕೆ ಊಟಕ್ಕೆ ಅಂತ ಹೋಗುವವರು ತುಂಬ ಜನ ಇದ್ದಾರೆ. ಅದು ನಿಮ್ಮ ಸ್ನೇಹಿತರು ಮಾತ್ರ ಅಲ್ಲ, ನಮ್ಮ ಪರಿಚಯದವರು ತುಂಬ ಜನರಿದ್ದಾರೆ. ಪ್ರತಿಯೊಂದು ದಿವಸವೂ ಕೂಡ ಇವತ್ತು ಶುಕ್ರವಾರ ಇಂಥ ದೇವಸ್ಥಾನದಲ್ಲಿ ಊಟ ಉಂಟು, ನಾಳೆ ಶನಿವಾರ ಇಂಥ ದೇವಸ್ಥಾನದಲ್ಲಿ ಊಟ ಉಂಟು, ನಾಳೆ ಸೋಮವಾರ ಇಂಥ ದೇವಸ್ಥಾನದಲ್ಲಿ ಊಟ ಉಂಟು ಅಂತ ಹೇಳಿ ಈ ಊಟಕ್ಕಂತಲೇ ಹೋಗುವ ಜನರು ತುಂಬ ಇದ್ದಾರೆ. ಇದು ತುಂಬ ದರಿದ್ರ ಅವರಿಗೆ. ಇದು ಸಾಮಾನ್ಯ ಅಲ್ಲ. ಇದು ಅವರ ಮನೆಯಲ್ಲಿ ಅವರಿಗೆ ಒಂದು ಊಟ ಮಾಡುವಂಥ ಒಂದು ಯೋಗ್ಯತೆ ಇಲ್ಲದಿದ್ದರೆ ಇವರು ದೇವಸ್ಥಾನಕ್ಕೆ ಹೋಗಿ ಊಟ ಮಾಡ್ತಾರೆ ಅನ್ನೋದು ಇದು ಕೂಡ ಶಾಪ ಕೂಡ. ಯಾಕಂತ ಹೇಳಿದರೆ, ಈಗ ನಾನು ದುಡಿದ ಹಣ ಉಂಟು ನೋಡಿ, ಕಷ್ಟಪಟ್ಟು ನೀವೆಲ್ಲ ದುಡಿದ ಹಣವನ್ನು ದೇವಸ್ಥಾನಕ್ಕೆ ಹಬ್ಬ ಅಂತ ಹೇಳಿದರೆ 100 ರೂಪಾಯಿ, 200 ರೂಪಾಯಿ, 1000 ರೂಪಾಯಿ ಹಾಕ್ಬೋದು. ಆ ಹಣದಲ್ಲಿ ದಾನ ಮಾಡಲಿಕ್ಕೆ ಆಗುವುದಿಲ್ಲ, ಅನ್ನದಾನ ಮಾಡಲಿಕ್ಕೆ ಆಗುವುದಿಲ್ಲ. ಅನ್ನದಾನ ಮಾಡಬೇಕಾದರೆ ಲಕ್ಷ ಲೆಕ್ಕ ಕೊಡುವವರು ಇದ್ದಾರೆ, ಕೋಟಿ ಲೆಕ್ಕ ಕೊಡುವವರಿದ್ದಾರೆ. ಈ ಹಣದಲ್ಲಿ ನಾವು ಅನ್ನದಾನ ಅಂತ ದೇವಸ್ಥಾನದಲ್ಲಿ ಇದ್ದರೆ ಕೂಡ ನಾವು ಆ ದೇವಸ್ಥಾನಕ್ಕೆ ಹೋಗಿ ಊಟ ಮಾಡುವುದು ತಪ್ಪು ಕೂಡ. ಯಾಕೆಂತ ಕೇಳಿದರೆ ನಮಗೆ ದರಿದ್ರ ಅಲ್ಲಿಂದಲೇ ಬರ್ತದೆ. ಯಾಕೆಂತ ಹೇಳಿದರೆ ದುಡಿದ ಹಣದಿಂದ ಅನ್ನದಾನ ಅದು ಮಾಡುವುದಲ್ಲ. ಅದು ಅಲ್ಲಿ ಇರುವುದು ಪಾಪದ ಹಣ ಇದೆಯಲ್ಲ, ಯಾರ್ದು ತಲೆ ಹೊಡೆದು ಮಾಡುವಂಥ ಹಣ ಉಂಟು ನೋಡಿ, ಅದು ನಮಗೆ ತಿಂದರೆ ಪ್ರಾರಬ್ಧ ದೋಷ ಆಗ್ತದೆ. ಅವನು ಹಣ ಹೇಗೆ ಕೊಟ್ಟ, ಅವನ ಸಮಸ್ಯೆ ದೂರ ಆಗಲಿಕ್ಕೆ, ಅವನ ಕಷ್ಟ ಪರಿಹಾರ ಆಗಲಿಕ್ಕೆ ಜನರಿಗೆ ಅನ್ನದಾನವನ್ನು ಮಾಡ್ತದೆ. ಅದಕ್ಕೋಸ್ಕರ ದೇವಸ್ಥಾನದಲ್ಲಿ ಅನ್ನದಾನ ಇದ್ದರೆ ಅದನ್ನು ಮಾಡದಿದ್ದರೆ ಒಳ್ಳೆಯದು ಅಂತ ಹೇಳ್ತೇನೆ. ಅದಲ್ಲದೆ ಕೂಡ ಈ ದೇವಸ್ಥಾನದಲ್ಲಿ ಕೆಲವು ದೊಡ್ಡ ದೊಡ್ಡ ದೇವಸ್ಥಾನಕ್ಕೆ ನೀವು ಹೋಗಿ ಅಲ್ಲಿ ನೋಡಿ VIP ಒಂದು ಸ್ಪೆಷಲ್ ಊಟ ಅಂತ ಬರ್ತದೆ, ಮತ್ತು ಅಲ್ಲಿ ಸೇವಕರಿಗೆ ಒಂದು ಊಟ ಬರ್ತದೆ. ನಮಗೆ ಭಿಕ್ಷುಕರಿಗಿಂತ ಕಡೆಯಾದ ಊಟವನ್ನು ಕೊಡ್ತಾ ಇದ್ದಾರೆ. ಅದನ್ನು ಮಾಡಲಿಕ್ಕೆ ಕೂಡ ಆಗುವುದಿಲ್ಲ ಸರ್ವಸಾಧಾರಣ ಜನರಿಗೆ. ಆದರೆ ನೀವು ದೇವಸ್ಥಾನಕ್ಕೆ ಹೋಗ್ತೀರಲ್ವಾ, ದೇವಸ್ಥಾನಕ್ಕೆ ಹೋದ ಮೇಲೆ ನಿಮಗೆ ಅಲ್ಲಿ ಊಟ ಮಾಡಬೇಕು ಮಧ್ಯಾಹ್ನ ಅಂತ ಯಾಕೆ ಊಟ ಮಾಡಬೇಕು? ಒಂದು ದಿವಸ ಮಧ್ಯಾಹ್ನ ವ್ರತದಲ್ಲಿ ಕೂತ್ಕೊಂಡ್ರೆ ನಾವೇನು ಸಾಯುವುದಿಲ್ಲ. ನೀವು ದೇವಸ್ಥಾನಕ್ಕೆ ಪ್ರೀತಿಯಿಂದ ಹೋಗಿ ನಿಮ್ಮ ಇಷ್ಟಾರ್ಥವನ್ನು ಹೇಳಿ, ಏನು ನಿಮಗೆ ಆಗಬೇಕು ಅದನ್ನು ದೇವರ ಎದುರುಗಡೆ ನಿಂತು ನೀವು ಕೇಳಬೇಡಿ. ಅಲ್ಲಿ ಗರುಡ ಧ್ವಜ ಉಂಟಲ್ಲಿ, ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ನಿಮಗೆ ಇಷ್ಟಾರ್ಥವನ್ನು ಏನು ಬೇಡಿಕೊಂಡ್ರೆ ನಿಮಗೆ ಖಂಡಿತವಾಗಿ ಫಲ ಸಿಗ್ತದೆ. ಆದರೆ ದೇವರ ಪ್ರಸಾದವನ್ನು ಅಂತ ನೀವು ತಿನ್ನಲಿಕ್ಕೆ ಹೋಗಬೇಡಿ, ಇದು ನಿಮಗೆ ದರಿದ್ರ ತರ್ತದೆ. ಮತ್ತು ಇನ್ನೊಂದು ತಪ್ಪು ಮಾಡ್ತಿದ್ದೀರಿ ನೀವು, ಏನು ಗೊತ್ತುಂಟಾ? ಅಲ್ಲಿ ದೇವಸ್ಥಾನಕ್ಕೆ ಹೋಗಿ 1,500 2,000 ಪ್ರಸಾದ ತೆಗೆದುಕೊಂಡು ಮನೆಗೆ ಬಂದು ಅದನ್ನು ನೀವು ಕೊನೆಗೆ ಡಸ್ಟ್ಬಿನ್ನಿಗೆ ಹಾಕ್ತೀರಿ. ಇದು ಕೂಡ ನಿಮಗೆ ದೊಡ್ಡ ಶಾಪ, ಪಾಪವೂ ಕೂಡ ತರ್ತದೆ. ಯಾಕೆಂತ ಹೇಳಿದರೆ ದೇವರ ಪ್ರಸಾದ ತಿಂದರೆ ಉಂಟಲ್ಲ, ಅದು ಒಂದು ಚಿಟಿಕೆಯಷ್ಟು ಮಾತ್ರ ತಿನ್ನಬೇಕು, ಅದಕ್ಕಿಂತ ಜಾಸ್ತಿ ತಿನ್ನಬಾರ್ದು. ಮಲಕ್ಕೆ ಮತ್ತು ಮೂತ್ರಕ್ಕೆ ಆ ಪ್ರಸಾದ ಹೋಗಬಾರ್ದು. ನೀವು 1,500 2,000 ಪ್ರಸಾದ ಯಾಕೆ ನೀವು ತರ್ತಿದ್ದೀರಿ? ಅದರ ಬದಲಿಗೆ ನೀವು ಹಣ ಏನಾದರೂ ಆ ಉಂಡಿಗೆ ಬೇಕಾದರೆ ಹಾಕಿ ದೇವರ ಖರ್ಚಿಗೆ ಆಗ್ಬೋದು, ಅಲ್ಲಿದು ಏನಾದರೂ ವ್ಯವಸ್ಥೆಗೆ ಆಗ್ಬೋದು. ಅದಕ್ಕೋಸ್ಕರ ಈಗ ಶಬರಿಮಲೆಯ ಪ್ರಸಾದ ಅರಿವಾನ ಪಾಯಸ ಅಂತ ಬರ್ತದೆ ನೋಡಿ, ಒಂದು ಡಬ್ಬೆದು, ಅದು 100 ಜನರಿಗೆ ಕೊಡ್ಬೋದು. ಕೆಲವರು ಅದನ್ನು ತಂದು ಮನೆಯಲ್ಲಿ ದೋಸೆ, ಇಡ್ಲಿ, ಟೊಮೆಟೊ ಕೆಚಪ್ ತಿಂದಾಗಿ ತಿಂತಾರೆ. ಇದು ಶಾಪಕ್ಕೆ ಗುರಿ ಆಗ್ತಾರೆ. ಅವರು ಏನು ಮಾಡಿದರೆ ಅವರು ಉದ್ಧಾರ ಆಗೋದಿಲ್ಲ. ಅದಕ್ಕೋಸ್ಕರ ದೇವಸ್ಥಾನದ ಊಟಕ್ಕೆ ಅಪೇಕ್ಷೆ ಮಾಡಬೇಡಿ. ಸಾಧ್ಯ ಆದಷ್ಟು ನೀವು ದೇವರ ಹತ್ತಿರ ಹೋಗಿ, ನಾನು ಬೇಡ ಅಂತ ಹೇಳುವುದಿಲ್ಲ, ಆದರೆ ನಿಮ್ಮ ಮನೆಗೆ ಬಂದು ನೀವು ಊಟ ಮಾಡೋದು ಒಳ್ಳೆಯದು. ಇನ್ನೊಂದು ವಿಷಯ ನಿಮ್ಮ ಗಮನಕ್ಕೆ ತರ್ತೇನೆ. ಹೋಗುವಾಗ ಚಿಕ್ಕ ಚಿಕ್ಕ ದೇವಸ್ಥಾನಗಳಿಗೆ ಹೋಗಿ, ತೊಂದರೆ ಏನಿಲ್ಲ. ದೊಡ್ಡ ದೇವಸ್ಥಾನಕ್ಕೆ, ದೊಡ್ಡ ಕ್ಷೇತ್ರಕ್ಕೆ ಹೋದ ಮೇಲೆ ಚಿಕ್ಕ ಕ್ಷೇತ್ರಕ್ಕೆ ಹೋದರೆ ನಿಮ್ಮ ಪುಣ್ಯದ ಫಲ ಹೋಗ್ತದೆ. ಅದಕ್ಕೋಸ್ಕರ ನೇರವಾಗಿ ಮನೆಗೆ ಬನ್ನಿ. ನಿಮ್ಮ ಮನೆಯಲ್ಲಿದ್ದವರಿಗೆ ಆ ಪ್ರಸಾದವನ್ನು ಹಂಚಿ, ನೆರೆಕರೆಯವರಿಗೆ ಕೂಡ ಆ ಪ್ರಸಾದವನ್ನು ಕೊಟ್ಟರೆ ನಿಮಗೆ ಪುಣ್ಯ ಬರ್ತದೆ. ನೀವೇ ತಂದು ಡಸ್ಟ್ಬಿನ್ನಿಗೆ ಹಾಕಿದರೆ ನಿಮಗೆ ಪಾಪ ತರ್ತದೆ. ದೇವಸ್ಥಾನಕ್ಕೆ ಹೋಗಿ ಅನ್ನ ಊಟ ಮಾಡುವುದೇ ಬೇಡ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೈ ಶ್ರೀರಾಮ್.